ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಇದೇ ಫೆಬ್ರವರಿ 2ನೇ ತಾರೀಕಿನಿಂದ ಕುಂಭ ರಾಶಿಗೆ 3 ಯೋಗಗಳ ಸಂಯೋಗ ಆಗ್ತಾ ಇದೆ. ಅಂದ್ರೆ ಇದರಿಂದ ಒಂದಷ್ಟು ರಾಶಿಗಳಿಗೆ ಒಳಿತು, ಜೊತೆಗೆ ಒಳ್ಳೆ ಕಾಲ ಶುರುವಾಗುತ್ತೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿದೆ. ಅಂದ್ರೆ ಕುಂಭ ರಾಶಿಗೆ ಬುಧಾದಿತ್ಯ ಹಾಗೆ ಶುಕ್ರಾದಿತ್ಯ ಯೋಗದಿಂದ ಒಂದಷ್ಟು ರಾಶಿಗಳಿಗೆ ಯಾವ ರೀತಿ ಒಳಿತಾಗುತ್ತೆ, ಅದರಲ್ಲೂ 4 ರಾಶಿಯವರಿಗೆ ಒಳಿತು ಅಂತ ಇದೆ. ಯಾವ ರಾಶಿಗೆ ಯಾವ ರೀತಿ ಒಳಿತಾಗುತ್ತೆ, ಜೊತೆಗೆ ಬೇರೆ ರಾಶಿಗೆ ಏನಾದ್ರೂ ಅಶುಭ ಇದೆಯಾ, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಎಲ್ಲರಿಗೂ ಸಹ ನಮಸ್ತೆ. ಹರೇ ಶ್ರೀನಿವಾಸ. ಗುರುಗಳೇ, ಈ ಹಿಂದೆ ನಾವು ತ್ರಿಗ್ರಹಿ ಯೋಗದ ಬಗ್ಗೆ ಮಾತಾಡಿದ್ವಿ. ಅದರಿಂದ ಬೇರೆ ರಾಶಿಗಳಿಗೆ ಯಾವ ರೀತಿ ಒಳಿತಾಗುತ್ತೆ, ಏನೇನ್ ರಾಜಯೋಗ ಬರುತ್ತೆ ಅಂತೆಲ್ಲ ಹೇಳಿದ್ರಿ. ಈಗ ಮತ್ತೆ ತ್ರಿಗ್ರಹಿ ಯೋಗ ಬರ್ತಾ ಇದೆ, ಅದು ಕೂಡ ಕುಂಭ ರಾಶಿಗೆ 3 ಯೋಗಗಳ ಸಂಯೋಗದಿಂದ ಅನ್ನೋದಾದ್ರೆ ಯಾವ ರಾಶಿಗಳ ಮೇಲೆ ಇದರ ಎಫೆಕ್ಟ್ ಇರುತ್ತೆ, ಒಳ್ಳೆ ದಿನಗಳು ಅಂತ ಅಂದ್ರೆ ಆ ರಾಶಿಗಳಿಗೆ ಯಾವ ರೀತಿಯಾಗಿರುತ್ತೆ? ನೋಡಿ, ಇದೇ 2, 3 ಮತ್ತೆ 12ನೇ ತಾರೀಕು, ಈ 3 ದಿನಗಳಿಗೇನಿದೆ ತಾರೀಕುಗಳಲ್ಲಿ ಈ 3 ಗ್ರಹಗಳು ಸಂಯೋಗ ಆಗ್ತಾ ಇರುವಂತದ್ದು ನಾವು ಫೆಬ್ರವರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರಿಂದ ಒಂದಷ್ಟು ರಾಶಿಗಳಿಗೆ ಒಳಿತು ಉಂಟು ಮಾಡುವಂಥದ್ದು ಇರುತ್ತೆ. ನಮ್ಗೆ ಹೀಗೆ ಯೋಗಗಳು ಬರೋದು ಯಾಕಂತ ಹೇಳಿದ್ರೆ, ನಮ್ಗೆ ಜನನ ಕಾಲದಲ್ಲಿ ಒಂದಷ್ಟು ಯೋಗಗಳು ಬಂದ್ರೆ ಈ ವರ್ಷ ಫಲಗಳಲ್ಲಿ ಮತ್ತೆ ಒಂದಷ್ಟು ತಿಂಗಳುಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗುವಂಥದ್ದು ಇರುತ್ತೆ. ನೋಡಪ್ಪ, ದಿಢೀರಂತ ಫೆಬ್ರವರಿಲಿ ಏನೋ ಬದಲಾವಣೆ ಇತ್ತು, ಅಥವಾ ಮಾರ್ಚ್ ಅಲ್ಲಿ ಏನೋ ಮನೆ ತಗೊಂಡ್ರು. ಸೊ ಇಷ್ಟು ವರ್ಷ ಆಗದಿದ್ದು ಒಂದಷ್ಟು ಮಾಸಗಳಲ್ಲಿ ತಗೊಂತಾರೆ ಅಂದ್ರೆ ಕಾರಣ ಏನು? ಒಂದಷ್ಟು ಕೆಲಸದ ಬದಲಾವಣೆಯಿಂದ ಒಂದಷ್ಟು ಅಭಿವೃದ್ಧಿ ಆಗ್ತಾರೆ ಅಂತ ಹೇಳಿದ್ರೆ ಈ ಯೋಗಗಳೇ ಕಾರಣ ಅಂತ ಹೇಳ್ಬಹುದು. ಈ ಕುಂಭರಾಶಿಯಲ್ಲಿ ಈಗಾಗ್ಲೇ ಇರುವಂತ ಗ್ರಹಗಳ ಸಂಯೋಗಗಳಂತ ನಾವು ನೋಡಿದಾಗ, ರಾಷ್ಟ್ರಾಧಿಪತಿ ಬಂದು ಮೀನ್ ರಾಶಿಯಲ್ಲಿ ಜನ್ಮದಲ್ಲಿ ಕುತ್ಕೊಂಡಿದ್ದಾನೆ. ಆದ್ರೆ ಈ ರಾಶಿಗೆ ಶತ್ರುಗ್ರಹ ಆದಂತ ರವಿ ಬಂದು ಕುತ್ಕೊಂಡಾಗ ಈ ಜೊತೆಯಲ್ಲಿ 2 ಗ್ರಹಗಳ ಸಂಯೋಗ ಆಗ್ತಾ ಇದೆ. ಅದನ್ನ ನಾವು ಬುಧ ರವಿಯ ಜೊತೆ ಸಂಯೋಗ ಆದಾಗ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ, ಶುಕ್ರನ ಜೊತೆ ಸಂಯೋಗ ಆದಾಗ ಶುಕ್ರಾದಿತ್ಯ ಯೋಗ ಅಂತ ಹೇಳ್ತೀವಿ. ಈ 3 ಗ್ರಹಗಳಿಂದ ತ್ರಿಗ್ರಹಿ ಯೋಗ ಅಂತ ಹೇಳ್ತೀವಿ. ಮತ್ತೆ ಈ 3 ಗ್ರಹಗಳ ಸಂಯೋಗದಿಂದ ಯಾರಿಗೂ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಒಳ್ಳೆ ಫಲಗಳು ಕೊಡುತ್ತೆ, ಮತ್ತೆ ಏನ್ ಫಲಗಳು ಕೊಡುತ್ತೆ, ಸೊ ಒಂದಷ್ಟು ಜ್ಯೋತಿಷ್ಯದ ಲೆಕ್ಕಾಚಾರ ಇದೆ. ಸೊ ಇದನ್ನ ಒಂದಷ್ಟು ಫಲಗಳು ನಿರೀಕ್ಷೆಗೆ ತಕ್ಕಂತಹದ್ದು ಮೀರಿ ಫಲಗಳನ್ನ ಕೊಡುವಂತದ್ದು ಗ್ರಹಗಳನ್ನ ನಾವು ನೋಡಬಹುದು. ನೋಡಿ, ಈಗಾಗ್ಲೇ ವೃಷಭ ರಾಶಿಗೆ ರಾಷ್ಟ್ರಾಧಿಪತಿನೇ ಬುಧಾದಿತ್ಯ ಯೋಗ ಮತ್ತೆ ಶುಕ್ರಾದಿತ್ಯ ಯೋಗವನ್ನ ಉಂಟು ಮಾಡ್ತಾ ಇರೋದು. ಯಾಕಂದ್ರೆ ರಾಷ್ಟ್ರಾಧಿಪತಿ ತುಲಾ ಮತ್ತೆ ವೃಷಭ ರಾಶಿಗೆ ಶುಕ್ರ ಗ್ರಹ ಆಗಿರ್ತಾನೆ. ಶುಕ್ರ ಯಾವಾಗ ರವಿಯ ಜೊತೆ ಸಂಯೋಗ ಆದ ಶುಕ್ರ ಮತ್ತೆ ಆದಿತ್ಯ ಯೋಗವನ್ನ ಕೊಡುತ್ತೆ. ಇದರಿಂದ ಒಂದಷ್ಟು ದುಡ್ಡು ಅನುಕೂಲ ಆಗಬಹುದು, ಅಥವಾ ಯಾವುದೋ ಒಂದು ಕೆಲಸ ಆಗ್ಬೇಕಾಗಿರುವಂತದ್ದು. ಮತ್ತೆ ಶುಕ್ರನ್ ನಾವು ಯಾವಾಗ್ಲೂ ಅಷ್ಟೇ ವಿವಾಹಕ್ಕೆ ಸಂಬಂಧಪಟ್ಟಂತದ್ದು ಗ್ರಹ ಅಂತ ಹೇಳ್ತೀವಿ. ಮತ್ತೆ ಹೆಚ್ಚಿನ ಮಟ್ಟಿಗೆ ಯೋಗವನ್ನ ಕೊಡುವಂತ ಗ್ರಹ ಆಗಿರುತ್ತೆ, ಭೋಗವನ್ನ ಕೊಡುವಂತ ಗ್ರಹ ಆಗಿರುತ್ತೆ. ವಿವಾಹಕ್ಕೂ ಕಾರಣಕರ್ತನಾಗ್ತಾನೆ, ಅಧಿಕವಾದಂತ ಹಣಕಾಸಿಗೆ ಸಂಬಂಧಪಟ್ಟಂತ ಅನುಕೂಲನು ಈ ಶುಕ್ರ ಗ್ರಹದಿಂದ ಉಂಟು ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಕರ್ಮಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ವೃಷಭ ರಾಶಿಗೆ ಕರ್ಮಸ್ಥಾನ ಅಂದ್ರೆ 10ನೇ ಮನೆಯಲ್ಲಿ ಈ ತ್ರಿಗ್ರಹ ಯೋಗ ಉಂಟಾಗ್ತಾ ಇರೋದ್ರಿಂದ ಇವರಿಗೆ ಕರ್ಮಸ್ಥಾನ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು. ನೋಡಿ, ಬಹಳ ಜನ ಉದ್ಯೋಗದ ಬದಲಾವಣೆ ಮಾಡ್ಕೊಳ್ಳಬಹುದು, ಒಂದಷ್ಟು ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಒಂದಷ್ಟು ಇರುವಂತಹ ಕೆಲಸವನ್ನ ಬಿಟ್ಟು ಇನ್ನೊಂದು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಇಂಪ್ರೂವ್ಮೆಂಟ್, ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಮತ್ತೆ ಏನಾದರೂ ಬಿಸ್ನೆಸ್ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಇವೆಲ್ಲವೂ ಬಹಳ ಚೆನ್ನಾಗಿರುತ್ತೆ ಇದೇ ವೃಷಭ ರಾಶಿಯವರಿಗೆ. ಸೊ ಹಾಗಾಗಿ ಈ ವೃಷಭ ರಾಶಿಗೆ ಕರ್ಮಸ್ಥಾನಕ್ಕೆ ಈ ತ್ರಿಗ್ರಹ ಯೋಗ ಇರೋದ್ರಿಂದ ಏನೇ ಕೈ ಹಾಕಿದ್ರು, ಏನೇ ಕೆಲಸ ಪ್ರಾರಂಭ ಮಾಡಿದ್ರು ಅತಿ ಬೇಗನೆ ದುಡ್ಡು ಮತ್ತೆ ಹಣಕಾಸಿನ ಸಂಬಂಧಪಟ್ಟಂತ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತೆ ಅದರ ಜೊತೆಗೆ ಒಂದಷ್ಟು ಶುಭ ಕಾರ್ಯಗಳು ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇದು ಒಂದಷ್ಟು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತೆ ಈ ಇನ್ನೊಂದು ರಾಶಿ ಅಂತ ಹೇಳಿದಾಗ ಮಿಥುನ ರಾಶಿಗೆ ನಾವು ನೋಡಬಹುದು. ಮಿಥುನ ರಾಶಿಗೆ 9ಮ ಸ್ಥಾನಕ್ಕೆ ಈ ಬುಧಾದಿತ್ಯ ಯೋಗ ಉಂಟು ಮಾಡ್ತಾ ಇದೆ. ಯಾಕೆ ಮಿಥುನ ರಾಶಿಗೆ ಈಗ ಪ್ರಸ್ತುತ ಜನ್ಮಗುರು ಇದ್ದಾನೆ, ಪ್ರಸ್ತುತ ಗುರುಬಲ ಇಲ್ಲ.
ಆದ್ರೂ ಅವ್ರಿಗೆ ಯಾವುದೇ ರೀತಿಯಾದಂತ ವರ್ಷ ಬಲದಲ್ಲಿ ಯೋಗಗಳು ಇಲ್ಲ ಅಂದ್ರೇನು ಜೂನ್ 1ನೇ ತಾರೀಕುವರೆಗೂ ಗುರು ದ್ವಿತೀಯ ಸ್ಥಾನಕ್ಕೆ ಬರೋವರೆಗೂ ಬಲ ಕೊಡೋದಿಲ್ಲ. ಆದ್ರೆ ಒಂದಷ್ಟು ತಾತ್ಕಾಲಿಕವಾಗಿ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನ ಕೊಡುವಂತಹ ಒಂದಷ್ಟು ಸಂಯೋಗ ಆಗಿದೆ. ಮಿಥುನ ಮತ್ತೆ ಕನ್ಯಾ ರಾಶಿಗೆ ರಾಷ್ಟ್ರಾಧಿಪತಿ ಬುಧ ಆಗಿರೋದ್ರಿಂದ ಬುಧಾದಿತ್ಯ ಯೋಗವನ್ನ ಕೊಡ್ತಾ ಇದ್ದಾರೆ. ನವಮ ಸ್ಥಾನ ಅಂದಿದ ತಕ್ಷಣನೇ ಪೂರ್ವ ಪುಣ್ಯ ಸ್ಥಾನ, ತಂದೆ ಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ ತಂದೆಯ ಕಡೆ ಬರುವಂತ ಆಸ್ತಿ ಆಗ್ಬೋದು. ಯಾಕಂದ್ರೆ ಪಿತೃಕಾರಕ ಗ್ರಹವೇ ರವಿಗ್ರಹ ಆಗಿರ್ತಾನೆ, ಬುಧಾದಿತ್ಯ ಯೋಗವನ್ನ ಉಂಟು ಮಾಡುವಂಥದ್ದು. ಮತ್ತೆ ಅದರ ಜೊತೆಗೆ ಆರೋಗ್ಯಕಾರಕ ರವಿಗ್ರಹ ಆಗಿರ್ತಾನೆ. ಆರೋಗ್ಯದ ಒಂದಷ್ಟು ಚೇತರಿಕೆ ಕಂಡು ಬರಬಹುದು. ಈಗಾಗಲೇ ಅನಾರೋಗ್ಯದಲ್ಲಿ ಇದ್ದಾರೆ, ಒಂದಷ್ಟು ಸಮಸ್ಯೆಗಳು ಇದಾವೆ, ಒಂದಷ್ಟು ಹೆಲ್ತ್ ಮೇಲೆ ಪದೇ ಪದೇ ತೊಂದರೆ ಆಗ್ತಾ ಇದೆ ಅಂದ್ರೆ ಒಂದಷ್ಟು ಸರೋಗುವಂತ ಪರಿಸ್ಥಿತಿ ನಾವು ನೋಡಬಹುದು. ಮತ್ತೆ ಒಂದಷ್ಟು ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೂ ಉತ್ತಮವಾದಂತ ದಿನಗಳಾಗಿರುತ್ತೆ. ನಾನು ಯಾವಾಗ್ಲೂ ಗುರುಬಲ ಇದ್ದಾಗೆ ಪ್ರಾರಂಭ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ನೋಡಿ. ಈ ಯೋಗಗಳು ಒಂದಷ್ಟು ಫಲಗಳನ್ನ ಕೊಡುವಂತದ್ದಿರುತ್ತೆ. ಇದು ನವಮ ಸ್ಥಾನಕ್ಕೆ ಬರುವುದರಿಂದ ತ್ರಿಗ್ರಹ ಯೋಗದಿಂದ ಅವರಿಗೆ ಒಂದಷ್ಟು ಆರೋಗ್ಯ, ಒಂದಷ್ಟು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇತ್ಯರ್ಥ ಆಗುತ್ತೆ, ಒಂದಷ್ಟು ಬರುವಂತ ಸಾಧ್ಯತೆ ಇರುತ್ತೆ. ನಂತರ ನಾವು ನೋಡುವಂತದ್ದು ರಾಷ್ಟ್ರಾಧಿಪತಿ, ಆಗ್ಲೇ ನಾನು ಹೇಳಿದೆ, ಋಷಭ ಮತ್ತೆ ತುಲಾ ರಾಶಿಗೆ ಶುಕ್ರ ಆಗಿರೋದ್ರಿಂದ ಈ ತುಲಾ ರಾಶಿಗೂ ಪ್ರಸ್ತುತ ಗುರುಬಲನೂ ಇದೆ, ಒಂದು ಪ್ಲಸ್ ಪಾಯಿಂಟ್. ಶುಕ್ರಾದಿತ್ಯ ಯೋಗವನ್ನು ಉಂಟು ಮಾಡ್ತಾ ಇರೋದ್ರಿಂದ ಯಾವಾಗ ಪಂಚಮ ಸ್ಥಾನಕ್ಕೆ ಬರ್ತಾನ, ಪಂಚಮ ಅಂದ್ರೆ 5ನೇ ಸ್ಥಾನ, ಅದನ್ನ ನಾವು ವಿದ್ಯಾರ್ಥಿಗಳಿಗಂತೂ ಬಹಳ ಚೆನ್ನಾಗಿದೆ. ಯಾವಾಗ್ಲೂ ಅಷ್ಟೇ ಎಜುಕೇಶನ್ ಮಾಡುವಂತ ಸಂದರ್ಭದಲ್ಲಿ ಬುಧ ದಶೆ ನಡೀತಾ ಇರಬೇಕು, ಅಥವಾ ಈ ತರ ಯೋಗಗಳು ಬಂದಾಗ ಫಲಗಳನ್ನ ಕೊಡುತ್ತೆ ಅಂತ ಹೇಳುತ್ತೆ. ಈಗಾಗಲೇ ಎಕ್ಸಾಮ್ಸ್ ಬರ್ತಾ ಇದೆ, ಬಹಳ ಜನಕ್ಕೆ ಹೈಯರ್ ಕೆಲಸ ಇದು ಓದ್ತವಂತ ಮಕ್ಕಳಿಗಾಗ್ಬೋದು, ಅಥವಾ SSLC ಮಕ್ಕಳಿಗಾಗ್ಬೋದು, ಮಾರ್ಚ್ ಏಪ್ರಿಲ್ ಇಂಥ ಟೈಮಲ್ಲಿ. ಸೊ ಈ ಯೋಗ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಈಗ ಹೈಯರ್ ಎಜುಕೇಶನ್ಗೋಸ್ಕರ ವಿದೇಶಕ್ಕೊಂದಷ್ಟು ಇನ್ನ ಎಕ್ಸಾಮ್ಗಳೇ ಆಗಿರೋದಿಲ್ಲ, ಬೇರೆ ಬೇರೆ ಕಾಲೇಜುಗಳು, ಬೇರೆ ಬೇರೆ ಹೈಯರ್ ಎಜುಕೇಶನ್ ವಿದೇಶಗಳಿಗೆ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಇರ್ತಾರೆ. ಅಂತವರಿಗೆ ಮಾಡಿಸಿದಂತಹ ಯೋಗ ಅಂತ ಹೇಳ್ಬಹುದು. ಈ ಪಂಚಮ ಸ್ಥಾನದಲ್ಲಿ ಯಾವಾಗ ಬರುತ್ತೋ, ಯಾವುದೋ ಬರ್ಬೇಕಾಗಿರೋ ಹಣ ಬಂದ್ಬಿಡುತ್ತೆ, ಯಾವುದೋ ಆಗ್ಬೇಕಾಗಿರೋ ಕೆಲಸ ಆಗೋದೇ ಇಲ್ಲ ಅನ್ಕೊಂಡಿರ್ತಾರೆ. ಅಂತಹ ಯೋಗ, ಅಂತಹ ಕೆಲಸ ಕೈ ಹಿಡಿಯುತ್ತೆ ಫೆಬ್ರವರಿ ತಿಂಗಳಲ್ಲಿ. ಯಾರಿಗೆ? ಇದೇ ತುಲಾ ರಾಶಿಯವರಿಗೆ ಅಂತ ಹೇಳ್ಬಹುದು. ಈ 3 ರಾಶಿಯವರಿಗೆ ರಾಜಯೋಗವನ್ನ ತಂದು ಕೊಡುತ್ತೆ ಅಂತ ಹೇಳುತ್ತೆ. ಮತ್ತೆ ಈ ಯೋಗ ಯಾವ ರಾಶಿಯಲ್ಲಿ ಆಗ್ತಾ ಇದೆ, ಇದೂ ಒಂದು ಪ್ಲಸ್ ಪಾಯಿಂಟ್ ಇದೆ. ಸೊ ಇಲ್ಲಿ ಕುಂಭ ರಾಶಿಯಲ್ಲಿ ಈ 3 ಗ್ರಹಗಳ ಸಂಯೋಗ ಅಂತ ಹೇಳ್ತೀವಿ. ಈ ಕುಂಭ ರಾಶಿಯವರಿಗೆ ಈಗಾಗಲೇ ಪ್ರಸ್ತುತ ಗುರುಬಲನೂ ಇದೆ, ದ್ವಿತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಸ್ಥಿತವಾಗಿದ್ದಾನೆ. ಯಾವಾಗ್ಲೂ ಅಷ್ಟೇ ದ್ವಿತೀಯ ಸ್ಥಾನ ಧನಸ್ಥಾನ ಅಂತ ಹೇಳ್ತೀವಿ ನಾವು ಜಾತಕ ಬರೆಯುವಾಗ. ವರ್ಷ ಫಲದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇದ್ರೆ 7.5 ಅಂತ ಹೇಳ್ತೀವಿ ಶನಿ ಇದ್ದಾಗ. ಈಗಾಗಲೇ ಕುಂಭರಾಶಿಯವರು 7.5 ಕೊನೆಯ ದಿನಗಳನ್ನ ಎಣಿಕೆ ಮಾಡ್ತಾ ಇದ್ದಾರೆ. ನಾನು ಯಾವಾಗ್ಲೂ ಈ ಜ್ಯೋತಿಷ್ಯದಲ್ಲಿ ಒಂದಷ್ಟು ಗ್ರಹಗಳ ಬದಲಾವಣೆ ಆದಂತ ಸಂದರ್ಭದಲ್ಲಿ ಆಗುವ ಪರಿಣಾಮಗಳು ಏನು ಅನ್ನುವಂಥದ್ದು ಒಂದಷ್ಟು ಬಹಳಷ್ಟು ಸಂಚಿಕೆಯಲ್ಲೂ ನಾನು ಹೇಳ್ತಾ ಇರ್ತೀನಿ, ಒಂದಷ್ಟು ಪುಸ್ತಕಗಳಲ್ಲಿನೂ ಬರೆದಿಟ್ಟಿದ್ದೀನಿ. ಸೊ ಏನು ಇದರಿಂದ ಫಲ ಕೊಡುತ್ತೆ, ರವಿಯ ಫಲ ಏನಾಗುತ್ತೆ, ಮತ್ತೆ ಶನಿಯ ಫಲ ಏನಾಗಿರುತ್ತೆ, ಶುಕ್ರನ ಫಲ ಏನಾಗಿರುತ್ತೆ ಅನ್ನುವಂಥದ್ದಿದೆ. ಶನಿಯು ಯಾವಾಗ್ಲೂ ಅಷ್ಟೇ 7.5 ಅಂತ ಹೇಳಿದಾಗ 7.5 ವರ್ಷ ಕೊನೆಯ ಕಾಲದಲ್ಲಿ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳೆಲ್ಲ ಬಗೆಹರಿಸಿ ಒಂದಷ್ಟು ಅನುಕೂಲ ಮಾಡಿ ಹೋಗ್ತಾನೆ ಅಂತ ಹೇಳುತ್ತೆ. ಸೊ ಅದೇ ಇರಬಹುದು ಇದೊಂದು ಯೋಗವನ್ನು ಉಂಟು ಮಾಡೋದಕ್ಕೆ ಕಾರಣ. ಯಾಕಂತ ಹೇಳಿದ್ರೆ ಈ ಕುಂಭರಾಶಿಯವರಿಗೆ ಈಗಾಗಲೇ 7.5 ನಡೀತಾ ಇದ್ರು, ಈ ಯೋಗ ಏನಿದೆ ಪ್ರಸ್ತುತ ಕುಂಭರಾಶಿಯವರಿಗೆ ವಿವಾಹ ಶುಭ ಕಾರ್ಯಗಳಾಗಬಹುದು, ಗುರುಬಲದಿಂದ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗಬಹುದು. ಆದ್ರೆ ಕೆಲಸಗಳು ಹೇಗಾಗುತ್ತೆ, ಶನಿ ಕಾಟ ಇದ್ದಾಗ ನಿಧಾನ ಮಂದಗತವಾಗಿ ಆಗ್ತಾ ಇರತ್ತೆ. ಆದ್ರೆ ಈ ಸಂಯೋಗದಿಂದ, ತ್ರಿಗ್ರಹ ಯೋಗದಿಂದ ಈ ಕುಂಭರಾಶಿವರೆಗೂ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಹೇಳುತ್ತೆ. ಇದರಿಂದ 5 ಕೆಲಸಗಳು ಆಗುತ್ತೆ. ಒಂದು, ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಅಭಿವೃದ್ಧಿ ಇರುತ್ತೆ, ಬಹಳ ಜನ ಎಜುಕೇಶನ್ ಅಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ, ಅಂತವ್ರಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತೆ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಒಂದಷ್ಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನುಕೂಲ ಆಗುತ್ತೆ. ಪಿತ್ರ ಕಾರಕ ಗ್ರಹವಾಗಿರೋದ್ರಿಂದ ತಂದೆ ಮತ್ತೆ ಮಗನ ಸ್ಥಾನಕ್ಕೆ ಬಂದು ಕುತ್ಕೊಂತಾ ಇರೋದ್ರಿಂದ ರವಿಯು, ಇದರಿಂದ ಒಂದಷ್ಟು ಪಿತೃಗಳಿಗೆ ಸಂಬಂಧಪಟ್ಟಂತಹ ಏನಾದ್ರೂ ವಿವಾದಗಳು, ಆಸ್ತಿ ವಿವಾದಗಳಾಗ್ಬೋದು, ಅಥವಾ ಬಾಂಧವ್ಯತೆ ಏನಾದ್ರೂ ಸಮಸ್ಯೆ ಇದ್ರೇನೋ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಫಲಗಳನ್ನ ಕೊಡುವಂತದ್ದಿರುತ್ತೆ. 4 ರಾಶಿವರೆಗೆ ರಾಜಯೋಗವನ್ನ ಇದೇ ಫೆಬ್ರವರಿಯಲ್ಲಿ ಬರುವಂತಹದ್ದು ನಾವು ಕಾಣಬಹುದು.